ನಿಫ್ಟಿ ಲಾಸ್ಟ್ 6 ತಿಂಗಳಿಂದ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 8% ನಿಫ್ಟಿಯಲ್ಲಿ ನೆಗೆಟಿವ್ ಅನ್ನ ನಾವು ನೋಡ್ತಾ ಇದ್ದೀವಿ. ಡೌನ್ ಟ್ರೆಂಡ್ ಅಲ್ಲಿ ನಿಫ್ಟಿ ಅನ್ನೋದು ಟ್ರೇಡ್ ಆಗ್ತಾ ಇದೆ. ಅರೌಂಡ್ 26,200 ಪ್ಲಸ್ ಲೆವೆಲ್ಸ್ ಇಂದ ಇವತ್ತು 22,818 ಲೆವೆಲ್ಸ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ತಾ ಇರೋದು. ನಿಫ್ಟಿ ಈ ರೀತಿಯ ಡೌನ್ ಟ್ರೆಂಡ್ ರ್ಯಾಲಿಯಲ್ಲಿ ತುಂಬಾ ಸ್ಟಾಕ್ಸ್ ಕರೆಕ್ಷನ್ ಅನ್ನ ನಾವು ನೋಡ್ತಾ ಇದ್ದೀವಿ. ಹೈಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಸ್ ಕೂಡ ನೆಲ ಕಚ್ಚಿವೆ ಅಂತ ಹೇಳ್ಬೋದು. ಎಸ್ಪೆಷಲಿ PSU ಸ್ಟಾಕ್ಸ್ ಗೆ ಮೇಜರ್ ಡ್ಯಾಮೇಜ್ ಆಗಿದ್ರೆ ನಾನ್ PSU ಸ್ಟಾಕ್ಸ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಡೌನ್ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಬೀಳ್ತಾ ಇರಬೇಕಂದ್ರೆ ನಾನ್ PSU ಸ್ಟಾಕ್ಸ್ ಆಗಿರುವಂತಹ ಕೆಲವೊಂದಿಷ್ಟು ಸ್ಟಾಕ್ಸ್ ನಮಗೆ ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಸಿಗ್ತಾ ಇದಾವೆ. ಆ ಸ್ಟಾಕ್ಸ್ ಯಾವುದು, ಆ ಸ್ಟಾಕ್ಸ್ ನ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನು ಪ್ರಯೋಜನ ಇರುತ್ತೆ, ಆ ಸ್ಟಾಕ್ಸ್ ನಮಗೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ, ಅದೇ ರೀತಿ ಆ ಸ್ಟಾಕ್ಸ್ ಎಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಅದರಿಂದ ವೆಲ್ತ್ ಕ್ರಿಯೇಷನ್ ಅನ್ನ ಮಾಡಬಹುದಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಟಾಪ್ 5 ನಾನ್ PSU ಸ್ಟಾಕ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಬರ್ತಾ ಇರೋದು KPI ಗ್ರೀನ್ ಎನರ್ಜಿ ಲಿಮಿಟೆಡ್ ಅಂತ. ಹೌದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 8,258 ಕೋಟಿಯಲ್ಲಿ ಇದೆ. ಇದೊಂದು ಗ್ರೀನ್ ಎನರ್ಜಿ ಸ್ಟಾಕ್ ಆಗಿದ್ದು 2008ರಿಂದ ಇನ್ಕಾರ್ಪೊರೇಟೆಡ್ ಆಗಿದೆ. ಈ ಕಂಪನಿ 70 ಸೈಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು ಗುಜರಾತ್ ಇರಬಹುದು, MOS ವಿತ್ ಗವರ್ಮೆಂಟ್ ಆಫ್ ಗುಜರಾತ್ 17,690 ಕೋಟಿ ಗುಜರಾತ್ ಸ್ಟೇಟ್ ಅಲ್ಲಿ ಅವ್ರದ್ದೊಂದು ಡೀಲ್ ನಡೀತಾ ಇದೆ, ಪ್ರಾಜೆಕ್ಟ್ ನಡೀತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಡಿಫ್ರೆಂಟ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇರುತ್ತೆ, ರಿನ್ಯೂವಬಲ್ ಎನರ್ಜಿ ಅನ್ನೋದು ಒಂದು ಭವಿಷ್ಯದ ಒಂದು ಅತಿ ದೊಡ್ಡ ಡಿಮ್ಯಾಂಡ್ ಇರುವ ಒಂದು ಸೆಕ್ಟರ್ ಆಗಿದ್ದು, ಅದರಲ್ಲೂ ಕೂಡ ಗ್ರೀನ್ ಎನರ್ಜಿ ಮೇಲೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಆ ಕಂಪನೀಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಮಾರ್ಕೆಟ್ PE ಕೇವಲ 31ರಲ್ಲಿ ಟ್ರೇಡ್ ಆಗ್ತಾ ಇದೆ. ತೀರಾ ಹೈಯಲ್ಲೂ ಇಲ್ಲ, ತೀರಾ ಲೋ ಅಲ್ಲೂ ಇಲ್ಲ. ಒಂದು ಆವರೇಜ್ ಸ್ಟಾಕ್ PE ನಲ್ಲಿ ಟ್ರೇಡ್ ಆಗ್ತಾ ಇದೆ. ROCE 21% ಇದೆ, ROE 29% ಇದೆ. ಎರಡು ಅಟ್ರಾಕ್ಟಿವ್ ಆಗಿದೆ. ಅದೇ ರೀತಿ ಡೆಟ್ ಅನ್ನ ನಾವು ನೋಡೋದಾದ್ರೆ ಕೇವಲ 469 ಕೋಟಿ ಡೆಟ್ ಇರೋದು. ರಿಸರ್ವ್ಸ್ 1,899 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ 566 ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. 400 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇರುವಂತಹ KPI ಎನರ್ಜಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ 566 ರೂಪಾಯಿ ಇರೋದು ಇದು ಒಂದು ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. ಈಗಾಗಲೇ ಹೈ ಪ್ರೈಸ್ ಬಂದು 745 ಇಂದ 419 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ನಮಗೆ 40% ಅಷ್ಟು ಸ್ಟಾಕ್ ಡೌನ್ ಫಾಲ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಡಿಸ್ಕೌಂಟೆಡ್ ಪ್ರೈಸ್ ಅಥವಾ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇವರ ನೆಟ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಬೇಸಿಸ್ ಅನ್ನ ನಾವು ನೋಡೋದಾದ್ರೆ ಮಾರ್ಚ್ 2023ರಲ್ಲಿ 110 ಕೋಟಿ ನೆಟ್ ಪ್ರಾಫಿಟ್ ಆಗಿತ್ತು. ಅದೇ ರೀತಿ ಮಾರ್ಚ್ 2024ಕ್ಕೆ 162 ಕೋಟಿ ಆಗಿದೆ. ಇನ್ನು ಈ ವರ್ಷ ಬರುವಂತಹ ಏನು 2025ರ ಇಯರ್ಲಿ ರಿಸಲ್ಟ್ ಏನಿರುತ್ತೆ ಅದ್ರ ಮೇಲೆ ನಾವು ತುಂಬಾ ಫೋಕಸ್ ಮಾಡಬೇಕಾಗತ್ತೆ. ಈ ವ್ಯಾಲ್ಯೂಯೇಷನ್ ಏನಾದ್ರೂ ಜಾಸ್ತಿ ಆಯ್ತು, ನೆಟ್ ಪ್ರಾಫಿಟ್ ಏನಾದ್ರೂ ಇನ್ಕ್ರೀಸ್ ಆಯ್ತು ಅಂದ್ರೆ ಈ ಸ್ಟಾಕ್ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಶೇರ್ ಹೋಲ್ಡಿಂಗ್ ಅಲ್ಲಿ ನಾವು ನೋಡೋದಾದ್ರೆ ಪ್ರಮೋಟರ್ಸ್ 48% ಇದೆ, FIIs 8.85%, DIS 1.87 ಇದ್ರೆ ಪಬ್ಲಿಕ್ 40% ಇದೆ. ಸೊ ಎಲ್ಲೂ ಕೂಡ ಮ್ಯಾನಿಪುಲೇಷನ್ ಅನ್ನೋದು ನಾವು ನೋಡೋದಕ್ಕೆ ಸಿಗ್ತಾ ಇಲ್ಲ. ಪ್ರಮೋಟರ್ಸ್ ಆಗಿರ್ಲಿ, FIIs ಆಗಿರ್ಲಿ, DIS ಆಗಿರ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ನಿಫ್ಟಿ ಡೌನ್ ಟ್ರೆಂಡ್ ಅಲ್ಲಿ ಇರಬೇಕಂದ್ರೆ KPI ಗ್ರೀನ್ ಎನರ್ಜಿ ಕೂಡ ಒಂದು ಒಳ್ಳೆ ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದ್ರೂ ಗ್ರೀನ್ ಎನರ್ಜಿ ಸ್ಟಾಕ್ ಮೇಲೆ ಫೋಕಸ್ ಮಾಡಬೇಕು ಅನ್ಕೊಂಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರೆ KPI ಗ್ರೀನ್ ಎನರ್ಜಿ ಮೇಲೆ ನೀವು ಫೋಕಸ್ ಮಾಡೋದ್ರಿಂದ ಒಳ್ಳೆಯ ಅಡ್ವಾಂಟೇಜು ಇರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಎರಡನೇ ಸ್ಟಾಕ್ ಬಂದು ಟಾಟಾ ಮೋಟರ್ಸ್ ಲಿಮಿಟೆಡ್. ಆಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇರುತ್ತೆ ಟಾಟಾ ಮೋಟರ್ಸ್ ಎಷ್ಟು ನೆಲ ಕಚ್ಚಿದೆ ಅಂತ ಹೇಳಿ. ನಿಮಗೆ ಗೊತ್ತಾ, ಇವಾಗ ನೀವು 5 years ಅವರ ಸ್ಮಾರ್ಟ್ ಈಕ್ವಿಟಿ SIP ನಲ್ಲಿ ನಿಮಗೆ ಇಷ್ಟ ಆಗುವಂತಹ ಸ್ಟಾಕ್ ಮೇಲೆ ನಿಮಗೆ ಇಷ್ಟ ಬಂದಂತಹ ಅಮೌಂಟ್ ಅನ್ನ ಡೈಲಿ, ವೀಕ್ಲಿ, ಮಂತ್ಲಿ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಅಂತ. ಹೌದು, ಯಾವ ರೀತಿ ಅಂತ ನಾನ್ ತೋರಿಸ್ತೀನಿ ಬನ್ನಿ. ಫಸ್ಟ್ ನೀವು 5 years ಆಪ್ ಅಥವಾ ವೆಬ್ಗೆ ಲಾಗಿನ್ ಆಗ್ಬೇಕಾಗತ್ತೆ. ಲಾಗಿನ್ ಆದ್ಮೇಲೆ ನಿಮ್ಗೆ ಇಷ್ಟ ಬಂದಂತಹ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಟಾಟಾ ಮೋಟರ್ಸ್ ಲಿಮಿಟೆಡ್ ಅನ್ನ ಸೆಲೆಕ್ಟ್ ಮಾಡಿದೀನಿ. ಈಗ ನಾನು ಬೈ ಅನ್ನ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಇಂಟ್ರಾಡೇ, ಓವರ್ ನೈಟ್, GTT ಸ್ಮಾರ್ಟ್ ಅಂತ ಒಂದು ಆಪ್ಷನ್ಸ್ ಕಾಣಿಸುತ್ತೆ. ಇಲ್ಲಿ ಸ್ಮಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಮಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಬಂದ್ರೆ ಸ್ಮಾರ್ಟ್ ಈಕ್ವಿಟಿ SIP ಅಂತ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಪಾಪ್ಅಪ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಟಾಟಾ ಮೋಟರ್ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಈಕ್ವಿಟಿ SIP ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ 20 ಕ್ವಾಂಟಿಟಿ ಅಂತ ಇದೆ. ಇಲ್ಲಿ ನೀವು ಬೇಕಿದ್ರೆ ಕ್ವಾಂಟಿಟಿಯನ್ನ ಫಿಕ್ಸ್ ಮಾಡ್ಕೋಬಹುದು ಅಥವಾ ಅಮೌಂಟ್ ಇಂದ ಕೂಡ ನೀವು ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬೇಕಿದ್ರೆ 1000 ರೂಪೀಸ್ ಇಂದ ಕೂಡ ನಾನು ಸೆಲೆಕ್ಟ್ ಮಾಡ್ಕೋಬಹುದು ಅಮೌಂಟ್ ಅನ್ನ.
ಅಥವಾ ಕ್ವಾಂಟಿಟಿಯನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ 20 ಬದಲಿಗೆ 1 ಕ್ವಾಂಟಿಟಿ, 2 ಕ್ವಾಂಟಿಟಿ ಅಥವಾ ನನಗಿಷ್ಟ ಎಷ್ಟು ಬರುತ್ತೋ ಅಷ್ಟು ಕ್ವಾಂಟಿಟಿಯನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಕೆಳಗಡೆ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಫ್ರೀಕ್ವೆನ್ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈಲಿ ಎಸ್ ಐ ಪಿ ಮಾಡ್ತೀರಾ, ವೀಕ್ಲಿ ಎಸ್ ಐ ಪಿ ಮಾಡ್ತೀರಾ, ಮಂತ್ಲಿನ ಅಥವಾ ಕಸ್ಟಮ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಮಂತ್ಲಿ ಎಸ್ ಐ ಪಿ ಮಾಡ್ಕೊಬೇಕು ಅನ್ಕೊಂಡಿದ್ರೆ ಮಂತ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಎಸ್ ಐ ಪಿ ಡೇಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಎವ್ರಿ ಮಂತ್ 5th ಗೆ ಎಸ್ ಐ ಪಿ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರೆ 5th ಅಂತ ಕೊಡ್ತೀನಿ. ಅದೇ ರೀತಿ ನೀವೇನಾದ್ರೂ ಫಸ್ಟ್ ಆರ್ಡರ್ ನ ಎಸ್ ಐ ಪಿ ಇಮಿಡಿಯೇಟ್ಲಿ ಮಾಡಬೇಕು ಅಂದ್ರೆ ಇಲ್ಲಿ ಎಕ್ಸಿಕ್ಯೂಟ್ ಅನ್ನ ಮಾಡ್ಕೋಬಹುದು. ಅದೇ ರೀತಿ ಕೆಳಗಡೆ ಅಡ್ವಾನ್ಸ್ಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಪ್ರೈಸ್ ರೇಂಜ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಐ ಅಂಡ್ ಲೋ ಅಂತ ಇರುತ್ತೆ. ಇನ್ ಬಿಟ್ವೀನ್ ದ ಪ್ರೈಸಸ್ ಅಲ್ಲಿ ನಾವು ಪ್ರೈಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಅದೇ ರೀತಿ ಸ್ಟೆಪ್ ಅಪ್ ಆಪ್ಷನ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 2 ಕ್ವಾಂಟಿಟಿಯನ್ನ ಸ್ಟೆಪ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಬರುವಂತಹ ತಿಂಗಳುಗಳಲ್ಲಿ 2 ಕ್ವಾಂಟಿಟಿ ನನಗೆ ಆಡ್ ಆನ್ ಆಗುತ್ತೆ. ಅದೇ ರೀತಿ ಎಕ್ಸ್ಪೈರಿ ಕಂಡೀಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವಾಗ ನಮ್ಗೆ ಎಕ್ಸ್ಪೈರಿ ಆಗ್ಬೇಕು ಅನ್ನೋದನ್ನ ಕೂಡ ಕೊಡಬಹುದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನ 2026 ಡಿಸೆಂಬರ್ಗೆ ಕ್ಲೋಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ನನ್ನ ಎಸ್ ಐ ಪಿ ಎಕ್ಸ್ಪೈರಿ ಆಗತ್ತೆ. ಸೊ ಈ ರೀತಿ ಎಕ್ಸ್ಪೈರಿಯನ್ನ ಕೊಟ್ಟು ನನ್ನ ಎಸ್ ಐ ಪಿ ಅನ್ನ ಕ್ಲೋಸ್ ಕೂಡ ಮಾಡಬಹುದು. ಇದೊಂದು ತುಂಬಾ ಸಿಂಪಲ್ ಆಗಿರುವ ಪ್ರೋಸೆಸ್ ಆಗಿದ್ದು ಫೈರ್ಸ್ ಅವರ ಕಡೆಯಿಂದ ಒಂದೊಳ್ಳೆ ಆಸಮ್ ಬೆನಿಫಿಟ್ ಅಂತ ಹೇಳಬಹುದು. ಫೈರ್ಸ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. 1180 ರೂಪಾಯಿಂದ ಆಲ್ಮೋಸ್ಟ್ ಟಾಟಾ ಮೋಟರ್ಸ್ 688 ರೂಪಾಯಲ್ಲಿ ಇವತ್ತು ಟ್ರೇಡ್ ಆಗ್ತಾ ಇದೆ. ಆರ್ ಒ ಸಿ 20%, ಆರ್ ಒ ಇ ನೋಡಿ 49% ಇದೆ. ಆರ್ ಒ ಇ ಅಂತೂ ತೀರಾ ಎಕ್ಸ್ಟ್ರೀಮ್ಲಿ ಗುಡ್ ಅಂತ ಹೇಳ್ಬೋದು. ಅದೇ ರೀತಿ ಆರ್ ಒ ಸಿ ಕೂಡ ತುಂಬಾ ಚೆನ್ನಾಗಿದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮತ್ತೆ ರಿಟರ್ನ್ ಆನ್ ಈಕ್ವಿಟಿ ಎರಡೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಕಂಪನಿಯ ಇಂಟ್ರೆನ್ಸಿಕ್ ವ್ಯಾಲ್ಯೂ 663 ಇದ್ರೆ ಸ್ಟಾಕ್ ಪಿ ನೋಡಿ ಕೇವಲ 7.97, ತೀರಾ ಲೋವರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅಂಡರ್ ವ್ಯಾಲ್ಯೂಯೇಷನ್ ಅಲ್ಲಿ ಟಾಟಾ ಮೋಟರ್ಸ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹೌದು, ಟಾಟಾ ಮೋಟರ್ಸ್ ತುಂಬಾ ಫೋಕಸ್ ಆಗ್ತಾ ಇರುವಂತ ಒಂದು ಸ್ಟಾಕ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ತುಂಬಾ ಜನರ ಫೇವರೇಟ್ ಸ್ಟಾಕ್ ಆಗಿರುವಂತಹ ಟಾಟಾ ಮೋಟರ್ಸ್ ಇವಾಗ ನೆಲ ಕಚ್ಚಿದೆ. ಆಲ್ಮೋಸ್ಟ್ ಪಾತಾಳದ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದ್ರೂ ಹೊಸ ಇನ್ವೆಸ್ಟರ್ ಆಗಿದ್ರೆ ಟಾಟಾ ಮೋಟರ್ಸ್ ಮೇಲೆ ಈಗ ಫೋಕಸ್ ಮಾಡೋದ್ರಿಂದ ಬರುವಂತಹ ದಿವಸದಲ್ಲಿ ಒಂದೊಳ್ಳೆ ರ್ಯಾಲಿ ಬರುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಸ್ಟಾಕ್ ತುಂಬಾ ಲೋ ಪಿ ನಲ್ಲಿ ಸಿಗ್ತಾ ಇದೆ. ಮತ್ತೆ ಈ ಪ್ರೈಸ್ ಗೆ ಟಾಟಾ ಮೋಟರ್ಸ್ ಸಿಗದೆ ಕೂಡ ಹೋಗ್ಬೋದು. ಅದೇ ರೀತಿ ಕೆಲವೊಂದಿಷ್ಟು ಬ್ರೋಕರೇಜ್ ಫರ್ಮ್ಸ್ ಈಗಾಗಲೇ ಬೈ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ CLSA ಅನ್ನುವ ಒಂದು ಬ್ರೋಕರೇಜ್ ಫರ್ಮ್ 930 ರೂಪಾಯಿ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದೆ. ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ ಟಾಟಾ ಮೋಟರ್ಸ್ಗೆ. ಇನ್ನು ಟಾಟಾ ಮೋಟರ್ಸ್ ಅಲ್ಲಿ ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಪ್ರಕಾರ ಡಿಸೆಂಬರ್ ಅಲ್ಲಿ 5578 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ 3450 ಕೋಟಿ ಆಗಿದೆ. ಸೊ ಇಲ್ಲಿ ಸೆಪ್ಟೆಂಬರ್ ಕ್ವಾರ್ಟರ್ಗೂ ಡಿಸೆಂಬರ್ ಕ್ವಾರ್ಟರ್ಗೂ ಒಂದಷ್ಟು ಅಡ್ವಾಂಟೇಜ್ ಇದೆ, ಒಂದಷ್ಟು ಬೆಳವಣಿಗೆಯನ್ನ ನಾವು ನೋಡಿದೀವಿ. ಇನ್ನು ಇಯರ್ ಆನ್ ಇಯರ್ ರಿಸಲ್ಟ್ ಅನ್ನ ನಾವು ನೋಡೋದಾದ್ರೆ ಮಾರ್ಚ್ 2023ರಲ್ಲಿ 2690 ಕೋಟಿ, ಅದೇ ರೀತಿ ಮಾರ್ಚ್ 2024ಕ್ಕೆ 31,000 ಕೋಟಿ ಆಗಿತ್ತು. ಇನ್ನು 2025ಕ್ಕೆ ಈ 31,000 ಕೋಟಿ ಪ್ರಾಫಿಟ್ ಅನ್ನ ಮ್ಯಾಚ್ ಮಾಡೋದಕ್ಕಾಗತ್ತಾ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಪ್ರಾಫಿಟ್ ಅನ್ನ ಮಾಡಿ ತೋರಿಸಿದ್ರು 2024ಕ್ಕೆ. ಬಟ್ ಅದು 2025ಕ್ಕೆ ಬರ್ತಾ ಬರ್ತಾ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ತುಂಬಾ ಏರುಪೇರು ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಅಟ್ಲೀಸ್ಟ್ ಇದು 31,000 ಕೋಟಿನ ಮ್ಯಾಚ್ ಮಾಡೋದಕ್ಕಾಗಿಲ್ಲ ಅಂದ್ರೂ ಒಂದಷ್ಟು ಬೆಳವಣಿಗೆ ಮುಂದಿನ ದಿವಸದಲ್ಲಿ ಬಂದ್ರೆ ಟಾಟಾ ಮೋಟರ್ಸ್ ಅಲ್ಲೂ ಪಾಸಿಟಿವ್ ರ್ಯಾಲಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು. ಇನ್ನು ಮೂರನೇ ಸ್ಟಾಕ್ ಬಂದು ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಅಂತ ನೀವು ಕೇಳೇ ಇರ್ತೀರಾ, CDSL ಅನ್ನೋದು. ಇದರ ಹೈ ಪ್ರೈಸ್ ಬಂದು ಆಲ್ಮೋಸ್ಟ್ 2000 ರೂಪೀಸ್ ಅಂದ್ರೆ 1990 ರೂಪೀಸ್ ಇಂದ ಈಗ ಸದ್ಯಕ್ಕೆ 1249 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 30ರಿಂದ 40% ಡೌನ್ ಅಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಕಂಪನಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 26,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಅದೇ ರೀತಿ ಸ್ಟಾಕ್ ಪಿ 47ರಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದಷ್ಟು ಸ್ಟಾಕ್ ಪಿ ಅನ್ನೋದು ಹೈ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಬಿಲೋ 40 ಬಂದ್ರೆ ಒಂದು ಬೆಟರ್ ಆಪರ್ಚುನಿಟಿಯಲ್ಲಿ ಮತ್ತೆ ನಾವು ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದೊಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ROCE ನೋಡಿ 40%, ROE ನೋಡಿ 31%, ಎರಡು ತುಂಬಾ ಸಿಗ್ನಿಫಿಕೆಂಟ್ಲಿ ತುಂಬಾ ಚೆನ್ನಾಗಿದೆ. ROCE ಇರ್ಬೋದು, ROE ಇರ್ಬೋದು. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ 734 ರೂಪೀಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ತುಂಬಾ ದೊಡ್ಡ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನ ನಾವು ನೋಡ್ತಾ ಇದೀರಿ. ಇನ್ನು ಡೆಟ್ ಬಂದು ಕೇವಲ 1 ಕೋಟಿ ಸಾಲ ಮುಕ್ತ ಕಂಪನಿ ಆಗಿರುತ್ತೆ. ರಿಸರ್ವ್ಸ್ ನೋಡಿದ್ರೆ 1320 ಕೋಟಿ ರಿಸರ್ವ್ಸ್ ಅನ್ನ ಕೂಡ ಉಳಿಸ್ಕೊಂಡಿದ್ದಾರೆ. ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ವಿಷಯ ಏನು ಅಂದ್ರೆ CDSL ಅನ್ನೋದು ಪಾರ್ಟ್ ಆಫ್ ಅವರ್ ಸ್ಟಾಕ್ ಮಾರ್ಕೆಟ್ ಆಗಿರುತ್ತೆ. ಹೌದು, ನಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ KYC ಅನ್ನ ಮಾಡೋದಿರ್ಬೋದು ಅಥವಾ
ಸ್ಟಾಕ್ಸ್ ಅನ್ನ ಸೆಲ್ ಮಾಡ್ಬೇಕಂದ್ರೆ ಒಂದು CDSL ಅಪ್ರೂವಲ್ ಇಂದ ಹಿಡಿದು ಈ ರೀತಿಯ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜಸ್ ಅಲ್ಲಿ ಸೆಕ್ಯೂರಿಟೀಸ್ ಇನ್ಕ್ಲೂಡಿಂಗ್ ಈಕ್ವಿಟೀಸ್, ಡಿಬೆಂಚರ್, ಬಾಂಡ್ಸ್, ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್, ಸರ್ಟಿಫಿಕೇಟ್ ಡೆಪಾಸಿಟ್ಸ್, ಕಮರ್ಷಿಯಲ್ ಪೇಪರ್ಸ್, ಟ್ರೆಜರಿ ಬಿಲ್ಸ್ ಮತ್ತೆ ಅದರ್ ವೇರಿಯಸ್ ಸರ್ವಿಸಸ್ ಅಲ್ಲಿ ಈ ಕಂಪನಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ನೀವು ನೋಡಬಹುದು ಡೆಪಾಸಿಟರಿಯಲ್ಲಿ 79% ಇದ್ರೆ, ಡಾಟಾ ಎಂಟ್ರಿಯಲ್ಲಿ 20%, ಅದರ್ಸ್ ಅಲ್ಲಿ 1% ಇದೆ. ಸದ್ಯಕ್ಕೆ ಮೊನೋಪೊಲಿ ಸ್ಟಾಕ್ ಆಗಿರುತ್ತೆ. ಯಾವುದು ಈ ಕಂಪನಿಗೆ ಆಪೋಸಿಟ್ ಆಗಿ ಇನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿಲ್ಲ. ಸೊ ಮೊನೋಪೊಲಿ ಸ್ಟಾಕ್ ಆಗಿರೋದ್ರಿಂದ ಅದರ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಜೂನ್ 2024ರಲ್ಲಿ 134 ಕೋಟಿ, ಸೆಪ್ಟೆಂಬರ್ಗೆ 162 ಕೋಟಿ, ಡಿಸೆಂಬರ್ಗೆ 130 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಸೊ ಪ್ರಾಫಿಟ್ ಅನ್ನೋದು ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಬೇಕಾಗತ್ತೆ ಬರುವಂತಹ ಕ್ವಾರ್ಟರ್ಸ್ ಅಲ್ಲಿ. ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಯರ್ ಆನ್ ಇಯರ್ ಬೇಸಿಸ್ ಅನ್ನ ನಾವು ನೋಡೋದಾದ್ರೆ ಮಾರ್ಚ್ 2023ಕ್ಕೆ 276 ಕೋಟಿ, ಅದೇ ರೀತಿ ಮಾರ್ಚ್ 2024ಕ್ಕೆ 420 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಅಂತೂ ಇದ್ದೇ ಇದೆ. ಇನ್ನು ಪ್ರಮೋಟರ್ಸ್ ಹೋಲ್ಡಿಂಗ್ 15% ಇದ್ರೆ, FIS ಬಂದು 17%. ನೀವು ನೋಡಬಹುದು ಸೆಪ್ಟೆಂಬರ್ಗೂ ಡಿಸೆಂಬರ್ ಕ್ವಾರ್ಟರ್ಗೂ ಇವರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. DIS 21% ಇಂದ 19%ಗೆ ಇಳಿಕೆ ಆಗಿದೆ. ಇನ್ನು ಪಬ್ಲಿಕ್ 48% ಪಾಲನ್ನ ಉಳಿಸ್ಕೊಂಡಿರೋದು ಈ ಕಂಪನಿಯಲ್ಲಿ. ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ಮೊನೋಪೊಲಿ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಕೂಡ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ CDSL ಒಂದು ಅಟ್ರಾಕ್ಟಿವ್ ಸ್ಟಾಕ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಟಾಕ್ ಬಂದು ಪ್ರೆಜ್ ಇಂಡಸ್ಟ್ರೀಸ್ ಅಂತ. ಹೌದು, ಪ್ರೆಜ್ ಇಂಡಸ್ಟ್ರೀಸ್ ಅನ್ನೋದು 1983 ಇಂದ ಇದೆ. ಲೀಡಿಂಗ್ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಕಂಪನಿ ಗ್ಲೋಬಲಿ. ಇಟ್ ಆಫರ್ಸ್ ಸಸ್ಟೈನಬಲ್ ಸೊಲ್ಯೂಷನ್ ಟು ಬಯೋ ಎನರ್ಜಿ, ವಾಟರ್ ಪ್ಯೂರಿಫಿಕೇಶನ್, ಪ್ರೋಸೆಸ್ ಎಕ್ವಿಪ್ಮೆಂಟ್, ಬ್ರೂವೆರೀಸ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಈ ಕಂಪನಿ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಕಂಪನಿ ಹ್ಯಾಸ್ ಗ್ಲೋಬಲ್ ಆಫೀಸಸ್ ಇನ್ ಥೈಲ್ಯಾಂಡ್, ಫಿಲಿಪೀನ್ಸ್ ಅಂಡ್ USA ನಲ್ಲೂ ಕೂಡ ಈ ಕಂಪನಿ ಇರೋದ್ರಿಂದ ಗ್ಲೋಬಲ್ ಪ್ರೆಸೆನ್ಸ್ ಅನ್ನ ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು. ಇದೊಂದು ಪರ್ಟಿಕ್ಯುಲರ್ಲಿ ಬಯೋ ಎನರ್ಜಿ ಸ್ಟಾಕ್ ಆಗಿರುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10,249 ಕೋಟಿ ಆಗಿದ್ರೆ, ಕರೆಂಟ್ ಪ್ರೈಸ್ 558 ರೂಪಾಯಿಯಲ್ಲಿದೆ. ಇನ್ನು ಇದರ ಹೈ ಪ್ರೈಸ್ ಬಂದು 885 ರೂಪಾಯಿಂದ ಸದ್ಯಕ್ಕೆ ಮಾರ್ಕೆಟ್ ಕರೆಕ್ಷನ್ ಸ್ಟೇಜ್ ಅಲ್ಲಿ ಕೇವಲ 558 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಕಂಪನಿಯ ROCE 29% ಇದೆ, ROE 23%, ಎರಡೂ ಕೂಡ ಉತ್ತಮವಾಗಿದೆ, ಒಂದು ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಡೆಟ್ ಕೂಡ ಅಷ್ಟೊಂದು ಇಲ್ಲ, ಕೇವಲ 168 ಕೋಟಿ ಡೆಟ್ ಇದೆ. ಇನ್ನು ರಿಸರ್ವ್ಸ್ ಕೂಡ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ, 1263 ಕೋಟಿ. ಇನ್ನು ಸ್ಟಾಕ್ PE ಕೂಡ 41ರಲ್ಲಿ ಟ್ರೇಡ್ ಆಗ್ತಾ ಇದೆ. ತೀರಾ ಹೈಯಲ್ಲಿ ಟ್ರೇಡ್ ಆಗ್ತಾ ಇಲ್ಲ, ಅಂತ ತೀರಾ ಲೋ ಅಲ್ಲೂ ಇಲ್ಲ, ಒಂದು ಅಟ್ರಾಕ್ಟಿವ್ ಪ್ರೈಸ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಡಿವಿಡೆಂಟ್ ಪೇ ಮಾಡಿದಾಗ ಒಳ್ಳೆ ಡಿವಿಡೆಂಟ್ ಅನ್ನ ಪೇ ಮಾಡಿದ್ದಾರೆ, ಬಟ್ ಡಿವಿಡೆಂಟ್ ಈಲ್ಡ್ ಅನ್ನೋದು ಕಡಿಮೆ ಇದೆ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ 280 ರೂಪೀಸ್ ಇದೆ. ಇನ್ನು ಇಯರ್ ಆನ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ಮಾರ್ಚ್ 2023ರಲ್ಲಿ 240 ಕೋಟಿ ಆಗಿತ್ತು, ಮಾರ್ಚ್ 2024ಕ್ಕೆ 283 ಕೋಟಿ ಆಗಿದೆ. ಒಂದೊಳ್ಳೆ ಬಯೋಟೆಕ್ನಾಲಜಿ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಪ್ರೆಜ್ ಇಂಡಸ್ಟ್ರಿ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ನೋಡೋದಾದ್ರೆ ಪ್ರಮೋಟರ್ಸ್ 32%, FIS 18%, DIS 18%, ಪಬ್ಲಿಕ್ 30% ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಮೇಜರ್ ಪಾಲು FIS DIS ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 36% ಅಷ್ಟು FIS DIS ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹೋಲ್ಡಿಂಗ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ, ಇದೊಂದು ರೆಡ್ ಫ್ಲಾಗ್ ಅಂತ ಹೇಳ್ಬೋದು. ಬರುವಂತಹ ದಿವಸದಲ್ಲಿ ಪ್ರಮೋಟರ್ಸ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ಈ ಕಂಪನಿಗೆ ಇನ್ನೂ ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. 5ನೇ ಸ್ಟಾಕ್ ಬಂದು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅಂತ. ಹೌದು, ರೀಸೆಂಟ್ ಸ್ಟಾಕ್ ಮಾರ್ಕೆಟ್ ಡೌನ್ ಫಾಲ್ ಅಲ್ಲಿ ಟಾಟಾ ಪವರ್ ಕಂಪನಿ ಒಂದು ಹೈ ಪ್ರೈಸ್ ಇಂದ ಅಂದ್ರೆ 495 ಪ್ರೈಸ್ ಇಂದ ಇವತ್ತು 361 ರೂಪಾಯಿಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,15,480 ಕೋಟಿ ಇದ್ರೆ, ಸ್ಟಾಕ್ PE ನೋಡಿ ಕೇವಲ 29 ಅಲ್ಲಿ ಇದೆ. ಅದೇ ರೀತಿ ROCE 11%, ROE 11%, ಎರಡೂ ಕೂಡ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು, ಪಾಸಿಟಿವ್ ಅಲ್ಲೇ ಇದೆ. ಡೆಟ್ ಅನ್ನೋದು 58,000 ಕೋಟಿ ಇದೆ. ಇವರು ಡೆಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಡೆಟ್ ಅನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಪವರ್ ಎನರ್ಜಿ ಸೆಕ್ಟರ್ ಆಗಿರೋದ್ರಿಂದ ಡೆಟ್ ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ, ಬಟ್ ಆದಷ್ಟು ಕಡಿಮೆ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಇನ್ನು ರಿಸರ್ವ್ಸ್ 33,000 ಕೋಟಿ ಇದೆ, ಇದೊಂದು ಅಡ್ವಾಂಟೇಜ್ ಆಗಿದ್ರೆ. ಈ ಕಂಪನಿ ಬಂದು ಕಂಪ್ಲೀಟ್ಲಿ ರಿನ್ಯೂಯಬಲ್ ಸೋರ್ಸಸ್ ಇಂದ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಕಂಪನಿ ಆಗಿದ್ದು, ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಇಯರ್ ಆನ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಕಂಪನಿ ನೆಟ್ ಪ್ರಾಫಿಟ್ 3,810 ಕೋಟಿ ಮಾರ್ಚ್ 2023ಕ್ಕೆ, ಮಾರ್ಚ್ 2024ಕ್ಕೆ 4,280 ಕೋಟಿ ಆಗಿದೆ. ಗಮನಿಸಬೇಕಾಗಿರೋ ವಿಷಯ ಏನು ಅಂದ್ರೆ ಇಯರ್ ಆನ್ ಇಯರ್ ಕಂಪನಿ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ಮಾರ್ಚ್ 2022ರಿಂದ ಅಥವಾ ಮಾರ್ಚ್ 2021ರಿಂದ ಅಂದ್ರೆ ಆಫ್ಟರ್ ಕೋವಿಡ್ ನಾವು ನೋಡೋದಾದ್ರೆ 1,439 ಕೋಟಿ ಮಾರ್ಚ್ 2021ಕ್ಕಿತ್ತು. ಅದಾದ್ಮೇಲೆ 2,156, 3,810, 4,280 ಪ್ರೀವಿಯಸ್ ಇಯರ್. ಇನ್ನು ಬರುವಂತ ವರ್ಷದಲ್ಲಿ ಅಂದ್ರೆ ಈ ವರ್ಷ 2025ರಲ್ಲಿ ಯಾವ ರೀತಿ ಇವರು
ಪ್ರಾಫಿಟ್ ಅನ್ನ ತೋರಿಸ್ತಾರೆ ಅನ್ನೋದ್ರ ಮೇಲೆ ಟಾಟಾ ಪವರ್ ಕಂಪನಿಯ ಪ್ರೈಸ್ ಅನ್ನೋದು ಕೂಡ ಒಂದು ರ್ಯಾಲಿಯನ್ನ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಎಲ್ಲೂ ಕೂಡ ಮ್ಯಾನಿಪುಲೇಟ್ ಆಗಿಲ್ಲ, 46%, FIIs 9.45, DIS 15% ಇದ್ರೆ ಗೌರ್ಮೆಂಟ್ 0.33 ಮತ್ತೆ ಪಬ್ಲಿಕ್ 27% ಅನ್ನ ಉಳಿಸ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಟಾಟಾ ಪವರ್ ಕಂಪನಿ ಒಂದು ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಟಾಪ್ 5 PSU ಸ್ಟಾಕ್ ಗಳ ಒಂದು ಅನಾಲಿಸಿಸ್. ಸೊ ಯಾರಾದ್ರೂ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಇದೆ, ಇನ್ವೆಸ್ಟ್ಮೆಂಟ್ ಅನ್ನ ಡೈವರ್ಸಿಫೈ ಮಾಡಿ ಸ್ಟಾಕ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ರೆ ವೇರಿಯಸ್ ಸೆಕ್ಟರ್ ಇಂದ ನಾನು ಕೆಲವೊಂದಿಷ್ಟು ಸ್ಟಾಕ್ಸ್ ಅನ್ನ ಇಲ್ಲಿ ಹೇಳಿದೀನಿ. ನೀವು ಆ ಕಂಪನಿಯಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಫೋಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅಥವಾ ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರೋರಾಗಿದ್ರೆ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದಷ್ಟು ಆವರೇಜ್ ಮಾಡೋದ್ರಿಂದ ಮತ್ತೆ ನಮಗೆ ಅದೊಂದು ಅಡ್ವಾಂಟೇಜ್ ಆಗುವ ಚಾನ್ಸಸ್ ಇರುತ್ತೆ. ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಶನ್ ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.